ಹೊರಗೆ ತಾನು ಮದುವೆ ಆಗಲ್ಲ ಅಂತ ಕಡಾಕಂಟಾಗಿ ಹೇಳ್ಬಿಟ್ಟು ಹೋದಳು. ನಾನು ಮದುವೆ ಮಾಡಿಕೊಂಡು ಹೋದ್ರೆ ಅವಳನ್ನು ನೋಡಿಕೊಳ್ಳೋದು ಯಾರು? ಹಠ ತೋಟ ತಂಗಿ ಆಸೆ ಕೈಗೂಡಿಸಿ ಹಾಗೆ ಕೃಪಾ ಕಟಾಕ್ಷ ಅಭಯಹಸ್ತ ನೀಡಿ ಹಾಗೆ ಅನುಕೂಲವನ್ನು ಕರುಣಿಸಿ ನನ್ನ ಬಾಳ ಹಸ್ನವಂತ ಮಾಡ್ತಂದೆ ಹಸ್ನವಂತೆ चाह में शक्कर ने तो पीने का क्या मजा, पलंग पे लड़की नहीं तो सोने का क्या मजा।
ನಾನು ಅಂದುಕೊಂಡಂತೆ ನಾನು ಕಣ್ಣಿಟ್ಟ ಹೆಣ್ಣು ಈ ಸುಮಿತ್ರ ಈ ನಟ್ಟ ನಡು ದಾರಿಯಲ್ಲಿ ನಿಂತಿದ್ದಾಳೆ ಎನ್ನ ಮೇಲೆ ಈ ಶ್ರೀಮಂತನಿಗೋಸ್ಕರ ದಾರಿ ಕಾಯ್ತಿರಬಹುದು. ಅಲ್ಲ ಕರ್ಮವೇ, ಹಾಗಿದ್ದ ಕಡೆಗೆ ತಮ್ಮ ಪ್ರಾಣ ಬಯಸಿದ್ದಿಲ್ಲ. ಏನು ಸಮಾಚಾರ? ಸಮಾಚಾರ ಹಾ ಸುಮಿತ್ರ, ಅಂದು ಕಾಲೇಜಿನ ಗ್ಯಾದರಿಂಗ್ನಲ್ಲಿ ರಂಗನಾಯಕಿ ಎಂಬ ನಾಟಕದಲ್ಲಿ ನಾವಿಬ್ಬರು ಗಂಡ ಹೆಂಡತಿಯಾಗಿ ಪಾತ್ರ ವಹಿಸಿದ್ದು ನಿನಗೆ ಒಪ್ಪಿಗೆ ಆಯಿತು ತಾನೆ? ಕಳೆದು ಹೋದ ಗಳಿಗೆ ಆದ್ರೆ ನಾವಿಬ್ಬರು ಒಟ್ಟಾಗಿ ಅವಿನಾಶ ಸನ್ನಿವೇಶ ಮಾತ್ರ ನನಗೆ ತುಂಬಾ ಖುಷಿ ತಂದಿತ್ತು. ನನ್ನ ನಿನ್ನ ಒಪ್ಪಿಗೆ ಅಲ್ಲ, ನೋಡಿ ಅನ್ನಿಸ್ತಿರುವ ಈ ದಿನ ತೃಪ್ತಿ ಹಾರಕ್ಕೆ ಅಷ್ಟೇ. ಈ ರಂಗಭೂಮಿ ಮೇಲೆ ಕಾಣಿಟ್ಟುಕೊಂಡು ಅಂತ ನನ್ನ ಅಭಿಪ್ರಾಯ. ನಿಜ ಸುಮಿತ್ರ, ನಿಜ. ಅಂದು ನೀನು ಹಾಡಿದ ಹಾಡಿಗೆ ಆ ನಕ್ಷತ್ರಗಳು ಕೂಡ ನಿನ್ನ ಹಾಡಿಗೆ ತಾಳ ಹಾಕುವಂತಿತ್ತು. ಆ ನಿನ್ನ ಹಾಡಿಗೆ ಆಕಾಶದಲ್ಲಿರುವ ಚಂದ್ರನ ಕೂಡ ಮೋಡದಲ್ಲಿ ಮರಿಯಾಗಿ ನಲಿಯುವಂತಿತ್ತು. ಅದೇ ರೀತಿ ನಿನ್ನಂತ ತರುಣಿಯರು ಹಾಡಿದ ಹಾಡು ನಿಮಗೆ ಅರ್ಥ ಆಗಲ್ಲ, ಅದನ್ನು ಕೇಳುವ ನಮ್ಮಂತ ರಸಿಕರಿಗೆ ಅರ್ಥವಾಗುತ್ತೆ ಸುಮಿತ್ರ, ನಮ್ಮಂತ ರಸಿಕರಿಗೆ ಅರ್ಥವಾಗುತ್ತೆ. ಭಾಷೆ ಮಾತಾಡೋದು ಸೂತ್ರವಲ್ಲ, ಹೆಂಗಸರು ರೇಸುವಲ್ಲ. ನಿಜ ಸುಮಿತ್ರ, ನಿಜ. ಭಾಷೆ ಮಾತನಾಡೋರಿಗೆ ಸಮಯವಿಲ್ಲ. ಬಡತನದಲ್ಲಿ ಬಿದ್ದು ಸಾಯುವುದನ್ನು ಬಿಟ್ಟು ಈ ಶ್ರೀಮಂತನ ಸೊತ್ತಾದರೆ ಸೊತ್ತು 60 ಹಳಿಗೆ ಈ ಶ್ರೀಮಂತನ ರಾಣಿಯಾಗಿ ಮರೆಯುವೆ. ತಿಳಿಯಿತು ಸುಮಿತ್ರ, ತಿಳಿಯಿತು. ನೋಡು, ಒಂದೇ ಒಂದು ಸಲ ಈ ನಿನ್ನ ಯೌವನವಾದ ದೇಹ ಈ ಶ್ರೀಮಂತನಿಗೆ ಅರ್ಪಿಸಿದರೆ ಈ ಶ್ರೀಮಂತನ ಕರೋಡಪತಿ ಆಸ್ತಿಗೆ ನೀನು ವಾರಸ್ಥವಾಗುತ್ತೀಯ. ಕರೋಡಪತಿ ಆಸ್ತಿ ಏನಿನ ಆಸ್ತಿ ಹೆಣ್ಣ ಗ್ರಹೇಣಿ ಹೆಣ್ಣಿನ ಏನಂದೆ? ಹೆಣ್ಣು ಒಲಿದರೆ ನಾರಿ, ಮುನಿದರೆ ಹೆಮ್ಮಾರಿ. ಆಮೇಲೆ ನಮ್ಮಂತ ತರುಣನ ಕೈಯಲ್ಲಿ ಸಿಕ್ಕೋ ನೀನು ಚೀಮಾರಿ. ನಂತರ ಕಾಣುವೆ ನರಕದ ಹಾದಿ. ಸುಮ್ಮನೆ ಪ್ರಿಯತಮನಿಗೆ ಮನಸೂತು ಬಂದರೆ ನಿನಗೆಂದು ಸ್ವರ್ಗದ ದಾರಿ. ಚೀಮಾರಿಯಾಗುತ್ತೆಯೋ ಇಲ್ಲ ನರಕದ ಹಾದಿಯೋ ಇಲ್ಲ ಸ್ವರ್ಗದ ದಾರಿಯೋ ಎಂದು ಈ ಮೂರಲ್ಲಿ ಒಂದನ್ನು ಆರಿಸಿಕೋ. ಕ್ಷಣಕ್ಕೆ ಸುಖಕ್ಕೋಸ್ಕರ ಆಸೆ ಪಡುವ ನೀನು